ರಾಮ್ ಫೋಕಸ್ ಯೂಟ್ಯೂಬ್ ವೀಕ್ಷಕರಿಗೆಲ್ಲರಿಗೂ ನಮಸ್ಕಾರ. ಇಂದಿನ ವಿಚಾರ ಶಕುನ. ಅಂದರೆ ಈ ಕೆಲವೊಂದು ಶಕುನದಲ್ಲಿ ನೂರಾರು ನಮೂನೆಗಳಿದ್ದಾವೆ. ಅದರಲ್ಲಿ ವಿಶೇಷವಾಗಿ ಹಲ್ಲಿ, ಅಂದರೆ ನಮ್ಮ ಶರೀರದ ಮೇಲೆ ಬೀಳುವಂಥದ್ದು ಈ ಹಲ್ಲಿ ಅಂತೀವಿ, ಈ ಪಲ್ಲಿ ಅಂತ ಹೇಳ್ತಿರಲ್ಲ, ಆ ಹಲ್ಲಿ ದೋಷ ಅಂತ ಹೇಳ್ತೀವಿ. ಮಹಾ ಹಲ್ಲಿ ದೋಷದಲ್ಲೇ ದೋಷ ಈ ಹಲ್ಲಿ ಪಲ್ಲಿ ದೋಷ ಅಂತ ಹೇಳ್ತೀವಿ. ನೋಡಿ, ನಿಮ್ಗೆ ಕನ್ಫ್ಯೂಸ್ ಆಗ್ಬೋದು. ಹಲ್ಲಿ ಹೇಳ್ತಾರೆ, ಪಲ್ಲಿ ಹೇಳ್ತಾರೆ, ಎರಡು ಒಂದೇ. ಅದು ಹಲ್ಲಿನೂ ಒಂದೇ, ಪಲ್ಲಿನೂ ಒಂದೇ. ನಿಮ್ ಕೆಲವೊಂದು ಈ ಉತ್ತರ ಕನ್ನಡ ಭಾಗದಲ್ಲಿ ತಾವು ಹಲ್ಲಿ ಅಂತ ಹೇಳ್ತಾರೆ, ಈ ಭಾಗದಲ್ಲೆಲ್ಲ ಪಲ್ಲಿ ಅಂತ ಹೇಳ್ತಾರೆ. ಹಾಗಾಗಿ ನೀವು ಒಂದೇ ಅರ್ಥ ಮಾಡ್ಕೊಳ್ಳಿ. ಯಾವ ದೋಷ ಏನಾದ್ರೂ ನಿಮ್ಗೆ ಹಲ್ಲಿ ದೋಷ ಅಂದ್ರೆ ನಿಮ್ಮ ಶರೀರ ಮೇಲೆ ಬಿದ್ದ ಜಾಗದ ಮೇಲೆ ದೋಷ ಗೊತ್ತಾಗುತ್ತೆ. ಯಾವ ಜಾಗ ಅಂದ್ರೆ ನಿಮ್ಮ ತಲೆಯಿಂದ ಹಿಡಿದು ಪಾದ ಮಠ ಇರುತ್ತೆ. ಹೀಗೆ ನೀವು ಹೋಗ್ತಾ ಇರ್ತೀರಿ, ತಲೆ ಮಧ್ಯಭಾಗದಲ್ಲಿ ಬಿದ್ದಿದ್ ನಿಜ ಆದ್ರೆ ಅಲ್ಲಿ ನಿಮಗೆ ಆರೋಗ್ಯ ದೋಷ ಕಾಡುತ್ತೆ. ಆರೋಗ್ಯದಲ್ಲಿ ತಮಗೆ ಖಿನ್ನತೆ ಆಗುತ್ತೆ. ಇಲ್ಲ ಯಾವುದಾದ್ರೂ ಒಂದು ಸುದ್ದಿ ತಾವು ಕೇಳೋದ್ ಚಾನ್ಸಸ್ ಇರುತ್ತೆ. ಅದೇ ನಿಮಗೆ ಏನಾದ್ರೂ ಬಲಭಾಗದಲ್ಲಿ, ತಲೆಯ ಬಲಭಾಗದಲ್ಲಿ ಬಿದ್ದಿದ್ದ ನಿಜ ಆದ್ರೆ ಆರ್ಥಿಕ ಶುಭ ಸೂಚನೆ, ಏನಾದ್ರೂ ಶುಭ ನೀವು ವಿಷಯ ಕೇಳ್ತೀರಿ. ಈ ಬಲಭಾಗದಲ್ಲಿ, ತಲೆಯ ಬಲಭಾಗದಲ್ಲಿ ಬಿದ್ದರೆ. ಅದೇ ಎಡಭಾಗದಲ್ಲಿ ಬಿದ್ದರೆ, ತಲೆ ಎಡಭಾಗದಲ್ಲಿ ನಿಮಗೆ ಏನಾದ್ರೂ ಪಲ್ಲಿ ಬಿದ್ದ ನಿಜ ಆಗಿದ್ರೆ ನಿಮಗೆ, ಅಂದ್ರೆ ನಿಮ್ಮ ತಂದೆಗಾಗ್ಬೋದು, ತಾಯಿಗಾಗ್ಬೋದು, ವಯಸ್ಸಾದವರಿಗೆ ಸ್ವಲ್ಪ ಏನಾದ್ರೂ ಸ್ವಲ್ಪ ಕಂಠಗಳು, ತೊಂದರೆಗಳು ಅಂತ ಇದೆ ಅಂತ ಅರ್ಥ. ಅದೇ ತಾವು ಬಲಭಾಗದ ಭುಜದ ಬಲಭಾಗದಲ್ಲಿ ಹಲ್ಲಿ ಬಿದ್ದರೆ ಧನ ಲಾಭ, ಧನ ಪ್ರಾಪ್ತಿ, ಬರ್ತಕ್ಕಂಥ ದುಡ್ಡು ಬರುತ್ತೆ. ಇಲ್ಲ ಎಷ್ಟೋ ವರ್ಷಗಳಿಂದ ನಿಮ್ಮಲ್ಲಿ ದುಡ್ಡೇ ಬರ್ತಿರಲ್ಲ, ಆ ದುಡ್ಡು ಬರುವಂತ ಚಾನ್ಸಸ್ ಇರುತ್ತೆ. ಆ ದುಡ್ಡು ಬರುವಂತ ಯೋಗನೂ ಇರುತ್ತೆ. ಅದರಲ್ಲಿ ಶುಭನೂ ಇದೆ, ಅಶುಭನೂ ಇದೆ. ನೋಡಿ, ಹಲ್ಲಿ ಬಿಡುವಂಥದ್ದು ಬರೀ ಜನರಲ್ಲಿ ಏನಾಗುತ್ತೆ, ಏನೋ ತೊಂದರೆ, ಏನೋ ಪ್ರಾಬ್ಲಮ್ ಅಲ್ಲ. ಅದರಲ್ಲಿ ಶುಭನೂ ಇದೆ, ಅಶುಭನೂ ಇದೆ. ಹಾಗಾಗಿ ಬಲಭಾಗದಲ್ಲಿ ನಿಜವಾಗ್ಲೂ ತಮ್ಗೆ ಹಲ್ಲಿ ಬಿದ್ರೆ ಶುಭ ಸೂಚನೆ. ಆರ್ಥಿಕವಾಗಿ ದುಡ್ಡು ಎಲ್ಲೋ ಒಂದು ಸ್ಟಾಕ್ ಬಿದ್ದ ದುಡ್ಡು ನಿಮ್ಗೆ ಬರುವಂತ ಚಾನ್ಸ್ ಇದೆ. ಅದೇ ಎಡಭಾಗದಲ್ಲಿ ತಮ್ಗೆ ಹಲ್ಲಿ ಬಿದ್ದು ನಿಜ ಆಗಿದ್ರೆ ನಿಮಗೆ ದುಡ್ಡು ಕಳ್ಕೊಂಡ್ಬಿಡ್ತೀರಿ. ಆರ್ಥಿಕದಲ್ಲಿ ದುಡ್ಡು ಏನಂದ್ರೆ ಯಾವುದೋ ಒಂದು ದುಡ್ಡು ಕೊಟ್ಟಿರ್ತೀರಿ, ಬರ್ತಿರಲ್ಲ. ಇಲ್ಲ ವ್ಯಕ್ತಿ ಬಂದ್ಬಿಡ್ತಾನೆ ಟೈಮಿಗೆ, ನಿಮ್ಮ ಟೈಮಿಗೆ ಬಂದು ದುಡ್ಡು ತಗೊಂಡು ಹೋಗ್ತಾನೆ, ದುಡ್ಡು ಬರೋದಿಲ್ಲ. ಇಲ್ಲ ಯಾವುದೋ ಒಂದು ಹಣಕಾಸಿನಲ್ಲಿ ಹಾಕಿರ್ತೀರಿ, ಅದು ದುಡ್ಡು ಲಾಸ್ ಆಗುತ್ತೆ. ಅವತ್ತು ದುಡ್ಡಿನ ಸ್ವಲ್ಪ ಕೊರತೆ ಜಾಸ್ತಿ ಇರುತ್ತೆ. ಇಲ್ಲ ಯಾವುದೇ ವ್ಯಕ್ತಿ ದುಡ್ಡು ಬಂದು ಕೇಳುವಂಥದ್ದು, ಟಾರ್ಚರ್ ಕೊಡುವಂಥದ್ದು ಸಾಧ್ಯತೆ ನಿಮ್ಮನ್ನು ಇರುತ್ತೆ ಈ ಎಡಭಾಗದಲ್ಲಿ. ಹಾಗಾಗಿ ಅದೇ ಎಡ ಕಣ್ಣು ಅಂತ ಹೇಳ್ತೀವಿ. ಬಲ ಕಣ್ಣು, ಎಡಗಣ್ಣು ಹಿಂಗ್ ಬಿದ್ದ್ಬಿಡುತ್ತೆ. ಎಡ ಕಣ್ಣು ಮೇಲೆ ಬಿದ್ದ್ಬಿಡುತ್ತೆ. ಬಲ ಕಣ್ಣು ಮೇಲೆ ನಿಮ್ಮಲ್ಲಿ ಬಿದ್ದಿದ್ ನಿಜ ಆದ್ರೆ ನಿಮ್ಮ ಜೀವನದಲ್ಲಿ ಶುಭ ಸೂಚನೆ ಯಾವ ರೀತಿ ಬರುತ್ತೆ ಅಂದ್ರೆ, ನೀವೇನಾದ್ರೂ ಒಂದು ಕಾರ್ಯಕ್ಕೆ, ಒಂದು ಆಸ್ತಿ ಆಗ್ಬೋದು, ಒಂದು ಹೊಲ ಗದ್ದೆ, ಯಾವ್ದು ಸೈಟು, ಯಾವ್ದಾದ್ರು ಒಂದು ವ್ಯವಹಾರ ಮಾಡ್ತಾ ಇದ್ರಿ, ಅದು ನಿಮ್ಗೆ ಶುಭ ಸೂಚನೆ ಕೊಡುವಂತ ಚಾನ್ಸಸ್ ಈ ಕಣ್ಣಿನ ಮೇಲೆ ಬಿದ್ರೆ ಶುಭ ಸೂಚನೆ. ಅದೇ ನಿಮಗೆ ಎಡಗಣ್ಣಲ್ಲಿ ನಿಮ್ಮನ್ನ ನಿಜ ಆಗಿದ್ರೆ ನಿಮ್ಮಲ್ಲಿ ಕೆಲವೊಂದು ಕೋರ್ಟು ಕಚೇರಿ ಏನು ತೊಂದರೆಗಳು, ಮತ್ತೆ ಹಸ್ಬೆಂಡ್ ಅಂಡ್ ವೈಫ್ ಮನೆಯಲ್ಲಿ ಕಿರಿಕಿರಿ ಆಗೋ ಚಾನ್ಸ್ ಇರುತ್ತೆ, ತೊಂದರೆಗಳಾಗುವಂಥದ್ದು ತುಂಬಾ ಚಾನ್ಸಸ್ ಇರುತ್ತೆ. ಹಾಗಾಗಿ ಯಾವುದೇ ಹಲ್ಲಿ ಬಿದ್ದ ತಕ್ಷಣನೇ ನೀವು ಯಾವ ಜಾಗದಲ್ಲಿ ಬಿತ್ತು ಅನ್ನುವಂಥದ್ದು ಸೂಕ್ತವಾದ ಗುರುಗಳಿಗೆ, ಇಲ್ಲ ತಮ್ಮ ಮನೆಯ ಗುರುಗಳಿಗೆ, ಜ್ಯೋತಿಷ್ಯಗಳಿಗೆ ಸಲಹೆ ತಗೊಂಡು ತುಂಬಾ ಉತ್ತಮ. ಅದಕ್ಕೆ ಪರಿಹಾರನೇ ಇದೆ. ತಾವೇನು ಎಡಭಾಗದಲ್ಲಿ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಅದಕ್ಕೆ ಮಹತ್ವವಾಗಿದ್ದು ಆಂಜನೇಯ ಸ್ವಾಮಿ, ಇಲ್ಲ ಶನಿ ಮಹಾತ್ಮ, ತಾವು ಹೋಗಿ ಕೆಲವು ಎಣ್ಣೆ ದೀಪ ಅಂತ ಹೇಳ್ತೀವಿ. ಅದು ಎಣ್ಣೆ ಅಂದ್ರೆ ಒಂದೇ ಎಣ್ಣೆ ಅಲ್ಲ, ತಾವು 3 ತರ ಎಣ್ಣೆ ತಗೋಬೇಕು. ಆ 3 ತರ ಎಣ್ಣೆ ತಗೊಂಡು ಕೆಲವೊಂದು ಕರೆ ಎಳ್ಳು ಅಂತ ಹೇಳ್ತೀವಿ, ಆ ಕರೆ ಎಳ್ಳದಲ್ಲಿ ಹಾಕಿ ದೀಪ ಹಚ್ಚಿ ಬಂದ್ರೆ ನಿಮ್ಮ ದೋಷ ವಿಮೋಚನೆ ಆಗುತ್ತೆ. ಹಾಗಾಗಿ ಅದರಲ್ಲಿ ಹೇಳ್ತೇನೆ, ವಾರಗಳು ಬರುತ್ತೆ, ವಾರ ದೋಷನಿದೆ. ಶನಿವಾರ ಬಿಡಬಾರ್ದು. ಶನಿವಾರ ಪಲ್ಲಿ ನಿಮ್ಮ ದೇಹದ ಮೇಲೆ ಬಿದ್ರೆ ಕೆಟ್ಟ ಪರಿಣಾಮ ಆಗುತ್ತೆ. ಶನಿವಾರ, ಶುಕ್ರವಾರ, ಮಂಗಳವಾರ, ಬುಧವಾರ, ಭಾನುವಾರ ಈ ವಾರ ದೋಷ ನಿಮ್ಮ ಮೇಲೆ ಇರುತ್ತೆ. ಹಾಗಾಗಿ ಯಾವ ವಾರ ಬಿತ್ತು, ಸಮಯದ ಸಂಬಂಧ ಇಲ್ಲ, ಅದಕ್ಕೆ ವಾರ ಸಂಬಂಧ ಇರುತ್ತೆ. ಜಾಗ ಅಂದ್ರೆ ಯಾವ ಸ್ತರದಲ್ಲಿ ಬಿತ್ತು ಅನ್ನುವಂಥದ್ದು ತಾವು ನೋಡ್ಕೋಬೇಕು. ಅದ್ರ ಸರಿಯಾದ ಪರಿಹಾರ ತಾವು ಮಾಡ್ಕೊಂಡ್ರೆ ತುಂಬಾ ಒಳ್ಳೇದು. ಅಲಕ್ಷ್ಯ ಮಾಡಿ ಇದು ಮಾಡ್ಕೋಬೇಡಿ. ಪರಿಹಾರ ತಿಳ್ಕೊಂಡು ತುಂಬಾ ಉತ್ತಮವಾಗಿರಿ ಅಂತ ಹೇಳ್ತಾ ಇದ್ದೆ. ನಮಸ್ಕಾರ. ಈ ಮಾಹಿತಿ ಕೇಳಿದ್ದಕ್ಕೆ ಧನ್ಯವಾದಗಳು. ಇದೇ ರೀತಿ ಪ್ರತಿದಿನ ಹೊಸ ವಿಚಾರ ತಿಳಿಸ್ತೇನೆ. ಫೋಕಸ್ ಯೂಟ್ಯೂಬ್ ಚಾನಲ್ಗೆ ಫಾಲೋ ಮಾಡಿ. ನಿಮಗೆಲ್ಲ ಒಳ್ಳೆಯದಾಗಲಿ. ನಮಸ್ಕಾರ.